ಇವರ ಉದ್ದೇಶ ಏನು, ಇವರು ಹೇಗಿರಬೇಕಾಗಿದೆ. ಪೌಲನು 4 ಸಭೆಗೆ ಚರ್ಚ್ ಅಂದ್ರೆ ಏನಂತ ವಿವರಿಸಿ ಹೇಳ್ತಾ ಇದ್ದಾನೆ. ಸಭೆ ಅಂದ್ರೆ ಇದು ದೇಹ ಅಂತೆ. ಕೆಲಸ ಕಿವಿಗೇನು ಕೆಲಸ, ಕೇಳುವಂತ ಕೆಲಸ. ಮೆದುಳಿನಿಂದ ಹಿಡ್ಕೊಂಡು ಅಂಗಾಲಿನ ಪಾದದವರೆಗೂ ಜೀವ ಪರಿಶುದ್ಧಾತ್ಮನಾಗಿದ್ದ. ಆರಾಧನೆ ದೇವರಿಂದ ನಡಿಬೇಕು, ಪ್ರಾರ್ಥನೆ ದೇವರಿಂದ ನಡಿಬೇಕು, ವಾಕ್ಯ ದೇವರಿಂದ ನಡಿಬೇಕು, ಆತ್ಮೀಕವಾದಂತ ಸಂಬಂಧ ದೇವರಿಂದ ನಡಿಬೇಕು. ಚರ್ಚ್ ನಡಿಬೇಕಾದ್ರೆ ದೇವರಿಂದ ನಡಿಬೇಕು. ಸೊ ನಾವು ಕಳೆದ ವಾರದಲ್ಲಿ ಚರ್ಚ್ ಅಂದ್ರೆ ಏನಂತ ನಾವು ಸರಿಯಾಗಿ ತಿಳಿದುಕೊಂಡವರಾಗಿದ್ದೇವೆ. ಸಭೆ ಅಂದ್ರೆ ಅದು ಕಟ್ಟಡವಲ್ಲ, ಸಭೆ ಎಂದೇ ಕರೆಯಲ್ಪಟ್ಟಂತ ಜನದ ಗುಂಪಾಗಿದೆ ಎಂಬುದಾಗಿ ಕಳೆದ ವಾರ ನಾವು ನೋಡಿದ್ದೇವೆ. ಸೊ ನೋಡಿ, ಈ ವಾರ ನಾವು ನೋಡುತ್ತೇವೆ ಕರೆಯಲ್ಪಟ್ಟಂತ ಈ ಗುಂಪು, ಆರಿಸಲ್ಪಟ್ಟಂತ ಈ ಗುಂಪು, ಯಾಕೆ ದೇವರು ಇದನ್ನು ಕರೆದಿದ್ದಾರೆ, ಇವರ ಕೆಲಸ ಏನು, ಇವರ ಉದ್ದೇಶ ಏನು, ಇವರು ಹೇಗಿರಬೇಕಾಗಿದೆ, ಏನನ್ನ ಇವರು ತೋರಿಸುವವರಾಗಿದ್ದಾರೆ ಎಂಬುದಾಗಿ ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತನಾಗಿದ್ದೇನೆ. ಸೊ ಹಾಗಾಗಿ ನಮ್ಮ ಹತ್ರ ಸತ್ಯವಿದಿರುವುದಾದರೆ ಎಫೆಸದವರಿಗೆ 1ನೇ ಅಧ್ಯಾಯ 23ನೇ ವಚನ, ಕೊಲೋಸ್ಯದವರಿಗೆ 1ನೇ ಅಧ್ಯಾಯ 18ನೇ ವಚನ, 1ನೇ ಕೊರಿಂಥ 12ನೇ ಅಧ್ಯಾಯ 11ರಿಂದ 27ನೇ ವಚನ, ರೋಮ 12ನೇ ಅಧ್ಯಾಯ ಓದಿದ ನಂತರ ಈ ಸಭೆ ಬಗ್ಗೆ ನಾನು ವಿವರಿಸುತ್ತೇನೆ. ಸಭೆಯು ಆತನ ದೇಹವಾಗಿದೆ. ಕೊಲೋಸ 1:18. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. 1ನೇ ಕೊರಿಂಥ 12ನೇ ಅಧ್ಯಾಯ 11ರಿಂದ 27ನೇ ವಚನ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಹೇಗೆ ದೇಹವು ಒಂದಾಗಿದ್ದರೋ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆ ಕ್ರಿಸ್ತನು. ನೀವು ಕ್ರಿಸ್ತನ ದೇಹವು. ಯಾಕೆ ಈ ವಾಕ್ಯಗಳನ್ನು ಓದಿಸ್ತಾ ಇದ್ರಂದ್ರೆ ಆ ಚಿತ್ರ ನಿಮ್ಮ ತಲೆಯಲ್ಲಿ ಬರಬೇಕು. ಬರೀ ನೋಡುವ ಚಿತ್ರ ಅಲ್ಲ, ಬೈಬಲಲ್ಲಿ ಇದೇನಾ ಇಲ್ಲ ಅಂತ ಆ ಚಿತ್ರ ಬರಬೇಕೆಂಬುದಾಗಿ ನಾನು ತೋರಿಸ್ತಾ ಇದ್ದೇನೆ. ರೋಮ 12:4-8. ಓಕೆ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ, ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ, ಅವೆಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ, ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು, ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ಪೌಲನು 4 ಸಭೆಗೆ ಚರ್ಚ್ ಅಂದ್ರೆ ಏನಂತ ವಿವರಿಸಿ ಹೇಳ್ತಾ ಇದ್ದಾನೆ. ಎಫೆಸ ಸಭೆ, ಕೊರಿಂಥ ಸಭೆ, ರೋಮ ಸಭೆ, ಕೊಲೋಸ ಸಭೆ. ಸಭೆ ಅಂದ್ರೆ ಆತನ ಶರೀರವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಸಭೆ ಅಂದ್ರೆ ಅದು ಕಟ್ಟಡವಲ್ಲ, ಸಭೆ ಅಂದ್ರೆ ಶರೀರ, ದೇಹವಾಗಿದೆ. ನೋಡಿ, ಈ ದೇಹ 4 ಭಾಗದಲ್ಲಿ ಇದೆ. ನೋಡಿ, ದೇಹದಲ್ಲಿ ಏನೇನು ಭಾಗಗಳಿದೆ ಗಮನಿಸಿ. ಸಭೆ ಅಂದ್ರೆ ಇದು ದೇಹ ಅಂತೆ, ಚರ್ಚ್. ಇಲ್ಲಿ ನಾವು ನೋಡ್ತೇವೆ ಈ ದೇಹದಲ್ಲಿ ಏನೇನಿದೆ, ಕಣ್ಣು ಇದೆ, ಮೂಗು ಇದೆ, ಕಿವಿ ಇದೆ, ಬಾಯಿ ಇದೆ, ಕಾಲು ಇದೆ, ಕೈ ಇದೆ. ನೋಡಿ, ಏನೆಲ್ಲ ಭಾಗಗಳು ಇದರಲ್ಲಿ ಉಂಟು. ದೇಹನೇ, ಆದರೆ ಭಾಗಗಳು ಬೇರೆ ಬೇರೆ ಉಂಟು. ಇದಕ್ಕೆಲ್ಲದಕ್ಕೂ ಒಂದೊಂದು ಕೆಲಸ ಇದೆ. ಕಣ್ಣಿಗೇನು ಕೆಲಸ, ನೋಡುವ ಕೆಲಸ. ಬಾಯಿಗೇನು ಕೆಲಸ, ಮಾತಾಡುವ ಕೆಲಸ. ಕಿವಿಗೇನು ಕೆಲಸ, ಕೇಳುವಂಥ ಕೆಲಸ. ಮೂಗೇನು ಕೆಲಸ, ಮೂಸುಡುವಂಥ ಕೆಲಸ. ಕೈಗೇನು ಕೆಲಸ, ಹಿಡಿಯುವಂಥ ಕೆಲಸ. ಕಾಲಿಗೇನು ಕೆಲಸ, ನಡೆಯುವಂಥ ಕೆಲಸ. ಒಂದೊಂದಕ್ಕೆ ಒಂದೊಂದು ಭಾಗಗಳನ್ನು ಇದರಲ್ಲಿ ನಾವು ನೋಡುತ್ತೇವೆ. ಸ್ವಲ್ಪ ಒಳಗಡೆ ನಾವು ನೋಡುವುದಾದರೆ ಮೆದುಳು ಇದೆ, ಎಲುಬು ಇದೆ, ಹೊಟ್ಟೆ ಕರುಳು ಇದೆ. ಇಲ್ಲೆಲ್ಲ ನಾವು ನೋಡ್ತೇವೆ ಅನೇಕ ಒಳಗಡೆ ಭಾಗಗಳನ್ನು ನಾವು ನೋಡುತ್ತೇವೆ. ಇನ್ನು ಸ್ವಲ್ಪ ನಾವು ಮುಂದೆ ಹೋಗುವುದಾದರೆ ಶರೀರದಲ್ಲಿ ಎಲುಬುಗಳಿದೆ. ನೋಡಿ, ಎಷ್ಟು ಎಲುಬುಗಳ ಮೂಲೆಗಳಿದೆ, ಅನೇಕ ಮೂಲಗಳು. ಕಾಲುಗಳಿಗೆ, ಕೈಗಳಿಗೆ, ಬೆನ್ನುಗೆ ಅನೇಕ ಮೂಲಗಳು ಇದರಲ್ಲಿ ನಾವು ನೋಡುತ್ತೇವೆ. ಇನ್ನು ಸ್ವಲ್ಪ ನಾವು ಮುಂದೆ ಹೋಗುವುದಾದರೆ ನರಗಳು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗಿದೆ, ತಲೆ ಮೆದುಳಿನಿಂದ ಹಿಡ್ಕೊಂಡು ಅಂಗಾಲಿನ ಪಾದದವರೆಗೂ ನರಗಳು ಕನೆಕ್ಟ್ ಆಗಿವೆ. ಎಷ್ಟು ನರಗಳಿದೆ ನೋಡ್ರಿ, ಒಂದಕ್ಕೊಂದು ಎಷ್ಟು ನರಗಳು ಮೇಲಿನಿಂದ ಕೆಳಗಡೆವರೆಗೂ ಅವುಗಳ ಕೆಲಸವನ್ನು ಮಾಡ್ತಾ ಇದೆ. ಒಂದಕ್ಕೊಂದು ಜೋಡಣೆ ಆಗಿದೆ. ಎಷ್ಟು ಅದ್ಭುತವಾಗಿ ನೋಡಿ ಆ ದೇಹದಲ್ಲಿ ದೇವರು ಇಟ್ಟಿದ್ದಾರೆ. ಆ ಎಲುಬುಗಳು ಎಷ್ಟು ಒಂದಕ್ಕೊಂದು ಜೋಡಣೆಯಾಗಿ ಮಾಡ್ತವೆ, ಅಂಗಗಳು ಒಂದಕ್ಕೊಂದು ಜೋಡಣೆಯಾಗಿ ಯಾವ ಅದ್ಭುತ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಸಭೆ, ಚರ್ಚ್ ಅನ್ನುವಂಥದ್ದು ಇದೇ ರೀತಿಯಲ್ಲಿ ಇದೆ ಎಂಬುದಾಗಿ ಪೌಲನು ಹೇಳುವನಾಗಿದ್ದಾನೆ. ಹಲ್ಲೆಲೂಯಾ. ಸಭೆ ಅನ್ನುವಾಗ ದೇಹದಲ್ಲಿ ನಾವು ನೋಡ್ತೇವೆ 4 ಮುಖ್ಯ ಭಾಗಗಳನ್ನು ನಾವು ನೋಡುವಂತರಾಗಿದ್ದೇವೆ. ಮೊದಲನೇ ಭಾಗ ತಲೆ ಕ್ರಿಸ್ತನಾಗಿದ್ದಾನೆ, ಯೇಸು ಆಗಿದ್ದಾರೆ. ದೇಹ ಸಭೆಯಾಗಿದೆ, ಚರ್ಚ್ ಆಗಿದೆ. ದೇಹ ಆದಮೇಲೆ ಅಂಗಗಳು, ಒಂದೊಂದು ಅಂಗಗಳ ಒಳಗಡೆ ಭಾಗಗಳಿದೆ, ಅಂಗಗಳು.
ಈ ಅಂಗಗಳು ನಾವು ಸಭೆಯಲ್ಲಿ ಪ್ರತಿಯೊಬ್ಬರು ಆಗಿದ್ದೇವೆ. ಮತ್ತು ಜೀವ, ಮನುಷ್ಯನಲ್ಲಿ ಜೀವ ಇದೆನಾ? ಜೀವ ಪರಿಶುದ್ಧಾತ್ಮನಾಗಿದ್ದಾನೆ. ಅದಕ್ಕೆ ಒಂದೇ ಆತ್ಮನಲ್ಲಿ ಒಂದೇ ಸ್ಥಾನ, ಒಂದೇ ಬೈಬಲ್, ಒಂದೇ ನಂಬಿಕೆ, ಒಂದೇ ವಿಶ್ವಾಸ ಎಂಬುದಾಗಿ ಪೌಲನು ವಿವರಿಸ್ತಾ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹಾಗಾದರೆ ಈ ಸಭೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ದೇಹಕ್ಕೆ ಮುಖ್ಯವಾದಂಥ ಭಾಗ ತಲೆ. ತಲೆ ಇಲ್ಲಾಂದ್ರೆ ದೇಹ ಯಾವುದಕ್ಕೂ ಕೆಲಸಕ್ಕೆ ಬರುವುದಿಲ್ಲ. ಈ ದೇಹ ನಡಿಬೇಕಾದ್ರೆ ತಲೆ ಮುಖ್ಯ. ಎಲ್ಲಿಂದ ಎಲ್ಲ ಸಿಗ್ನಲ್ ಎಲ್ಲಿಂದ ಬರ್ತದೆ? ಇದಕ್ಕೆ ತಲೆಯಿಂದ, ತಲೆಯಲ್ಲಿರುವ ಮೆದುಳಿನಿಂದ ಬರ್ತದೆ. ಅದು ಆ ಮೆದುಳು ಹೇಳ್ತದೆ ನೀನು ಹೊರಗಡೆ ಹೋಗು. ತಕ್ಷಣ ನಿಧಾನ ಮನುಷ್ಯ ಹೊರಗಡೆ ಹೋಗ್ತಾನೆ. ಮೆದುಳು ಹೇಳ್ತದೆ ನೀನು ಮಾತಾಡು. ನೀನು ಪಕ್ಕದಲ್ಲಿ ಕೂತಿದ್ದಾರೆ ನೋಡು, ಮಾತಾಡು, ಅವ್ರ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೆದುಳು ಹೇಳ್ತದೆ ನೀನು ಅದನ್ನು ತೆಗೆದುಕೋ ಅಂತ ಕೈಗೆ ಹೇಳುವಾಗ ಕೈ ಅದನ್ನು ಮುಟ್ಟುತ್ತದೆ. ನೋಡಿ, ಪ್ರತಿಯೊಂದು ಮೆದುಳಿನಿಂದ ಶರೀರದಲ್ಲಿ ನಡೀತದೆ, ಹೌದಾ ಇಲ್ವಾ? ಹಾಗೆ ಬೈಬಲ್ ಹೇಳ್ತದೆ, ಎಫೆಸ 1:23 ಕೊಲೋಸ್ಯ 1:18 ಹೇಳ್ತದೆ, ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ, ಶಿರಸ್ಸಾಗಿದ್ದಾನೆ, ತಲೆಯಾಗಿದ್ದಾನೆ. ಅಂದ್ರೆ ಎಲ್ಲಿಂದ ದೇಹ ನಡಿಬೇಕಂದ್ರೆ ಯೇಸುವಿನಿಂದ. ಆಮೆನ್. ಚರ್ಚ್ ನಡಿಬೇಕಾದ್ರೆ ದೇವರಿಂದ ನಡಿಬೇಕು, ಮನುಷ್ಯನಿಂದ ಅಲ್ಲ, ಮನುಷ್ಯನ ಜ್ಞಾನದಿಂದ ಅಲ್ಲ, ಅಂಗಾಂಗಗಳಿಂದ ನಡೆಯುವುದಲ್ಲ, ಯೇಸುವಿನ ಮನಸ್ಸಿನಿಂದ ಅದು ನಡೀಬೇಕಾಗಿದೆ. ತಲೆ ಎಂಬುದಾಗಿ ನೋಡುವಾಗ ಯೋಚನೆ, ಆಲೋಚನೆಯನ್ನು ತೋರಿಸುವಂಥದ್ದಾಗಿದೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಆತನ ಆಲೋಚನೆ ಕರ್ತನಾಗಿದ್ದಾನೆ. ಸೊ ಆಲೋಚನೆಯನ್ನು ಕೊಡುವವನಾಗಿದ್ದಾನೆ ಸಭೆಗೆ. ನೋಡಿ, ಯಾವಾಗ ಆಲೋಚನೆ ಅಲ್ಲಿಂದ ಬರ್ತದೋ ಸಭೆಯ ಕೆಲಸ ಮಾಡಬೇಕು. ಇವತ್ತು ಅನೇಕರು ತಮ್ಮ ಇಚ್ಛೆಯಿಂದ ಸಭೆಯನ್ನು ಪಾಲನೆ ಮಾಡಲಿಕ್ಕೆ, ತಮ್ಮ ಸ್ವಂತ ಒಂದು ಜ್ಞಾನದಿಂದ ನಡೆಸಲಿಕ್ಕೆ ಹೋಗ್ತಾರೆ. ಹಾಗಲ್ಲ ರೀ. ಯಾಕೆ ಗೊತ್ತಾ? ಇಡೀ ದೇಹಕ್ಕೆಲ್ಲ ಕಂಟ್ರೋಲ್ ಮಾಡೋದು ತಲೆ, ತಲೆಯಲ್ಲಿರುವ ಮೆದುಳು ಕಂಟ್ರೋಲ್ ಮಾಡ್ತದೆ. ಹಾಗೆ ಸಭೆಯಲ್ಲಿ ಏನೇ ಮಾಡಬೇಕಾದ್ರೂ, ಸಭೆಯಲ್ಲಿ ಏನೇ ನಡೆಸಬೇಕಾದ್ರೂ ಅದು ದೇವರಿಂದ ನಡಿಬೇಕು. ಆರಾಧನೆ ದೇವರಿಂದ ನಡಿಬೇಕು, ಪ್ರಾರ್ಥನೆ ದೇವರಿಂದ ನಡಿಬೇಕು, ವಾಕ್ಯ ದೇವರಿಂದ ನಡಿಬೇಕು, ಆತ್ಮೀಕವಾದಂಥ ಸಂಬಂಧ ದೇವರಿಂದ ನಡಿಬೇಕು. ಕಾರಣ ಇದು ಬರೀ ಶರೀರ ಅಷ್ಟೇ ಇಲ್ಲ, ಇದು ಆತ್ಮೀಕವಾದಂಥ ದೇಹವಾಗಿದೆ. ಆತ್ಮೀಕವಾದಂಥ ಕಾರ್ಯಗಳಾಗಿರುವುದರಿಂದ ನಿನ್ನ ಆಲೋಚನೆ ನಡೆಯಲ್ಲ, ನಿನ್ನ ಒಂದು ಆಲೋಚನೆ ಕಾರ್ಯಗಳದರಲ್ಲಿ ನಡೆಯಲ್ಲ, ಅದು ದೇವರಿಂದ ಮಾತ್ರ ನಡೆಯಬೇಕಾಗಿದೆ. ಹಲ್ಲೆಲೂಯಾ. ಕೆಲವೊಂದು ಸರಿ ಹೇಳ್ತಾರೆ, ಪಾಸ್ಟರ್ ನಮ್ಮ ಮಾತು ಕೇಳಲಿಲ್ಲ, ಓ ಅಯ್ಯೋ ನಾನು ಹೀಗೆ ಮಾಡ್ಬೇಕಂತ ಇದೆ, ನಾನು ಅದನ್ನು ಮಾಡ್ಬೇಕಂತ ಇದೆ, ಇದನ್ನು ಮಾಡ್ಬೇಕಂತ ಇದೆ. ನಿಜ, ನಿನ್ನ ಕೆಲಸ ಏನು? ಅಂಗ ನೀನಾಗಿದೆಯಾ? ಸಭೆಗೆ ಶಿರಸ್ಸು ದೇವರಾಗಿದ್ದಾನೆ. ದೇವರು ಹೇಳಿದ್ದೆ ಸಭೆ ನಡೆಯಬೇಕಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಹೇಗೆ ಹೇಳ್ತಾರೆ? ದೇವ ಸಮ್ಮುಖದಲ್ಲಿ ಹೋಗಿ ಕೂತ್ಕೊಳ್ಳುವಾಗ, ದೇವ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸುವಾಗ, ದೇವ ಸಮ್ಮುಖದಲ್ಲಿ ಹೋಗಿ ಆರಾಧನೆ ಮಾಡುವಾಗ ದೇವರು ಸಭೆಗೆ ಆಲೋಚನೆಯನ್ನು ಕೊಡ್ತಾರೆ. ದೇವರು ನೋಹನಿಗೆ ಆಲೋಚನೆಯನ್ನು ಕೊಟ್ಟರು, ನೋಹನೇ ಒಂದು ಹಡಗನ್ನು ನೀನು ಮಾಡು, ಹಡಗಲ್ಲಿ ಪ್ರಾಣಿಗಳನ್ನು ಸೇರಿಸು, ಎಲ್ಲವುಗಳನ್ನು ಸೇರಿಸು. ಈಗ ನಾನು ಈ ಇಡೀ 40 ದಿವಸ ಮಳೆಯನ್ನು ಸುರಿಸಿ ಈ ಭೂಮಿಯನ್ನು ನಾಶ ಮಾಡಬೇಕಂತ ಇದ್ದೇನೆ ಎಂಬುದಾಗಿ. ನೋಡಿ, ದೇವರು ಹೇಳಿದ ಹಾಗೆ ನೋಹನು ಮಾಡಿದನಂತ ಬೈಬಲ್ ಹೇಳ್ತಾರೆ. ಆಮೇನ್. ನೋಡ್ರಿ, ಸಭೆ ಅನ್ನುವಂಥದ್ದು, ಸೇವೆ ಅನ್ನುವಂಥದ್ದು ದೇವರು ಹೇಳಿದ ಹಾಗೆ ಮಾಡಬೇಕು. ನಾವು ಹೇಳಿದ ಹಾಗೆ ನಡೆಯಬಾರದು.